ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ ಪ್ರತಿಷ್ಠಾನಕ್ಕೆ ನಮ್ಮೆಲ್ಲರ ಪ್ರೀತಿಯ ಈ ನಾಡಿನ ಅತ್ಯಂತ ಸಜ್ಜನ ಸರಳ ಚಿಂತಕರು, ರಾಜಕಾರಣಿಗಳು ಹಾಗೂ ವಿಶೇಷವಾಗಿ ಸಾಹಿತ್ಯ ಮತ್ತು ಸಂಗೀತ ಪ್ರೇಮಿಗಳಾಗಿರ್ತಕ್ಕಂಥ ಮೋಹನ್ ಕುಮಾರ್ ಕೊಂಡಜ್ಜಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಈ ಪ್ರತಿಷ್ಠಾನಕ್ಕೆ ಒಂದು ಹೊಸ ಬಗೆಯ ಚಿಂತನೆಗಳನ್ನ ರೂಪಿಸ್ತಕ್ಕಂತಹ ಮತ್ತು ಈ ಪ್ರತಿಷ್ಠಾನವನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಥರದ ವರ್ತಮಾನದ ಸಂದರ್ಭಗಳಿಗೆ ಒಂದು ಬೆಳಕಾಗಿಸುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾರೆ ಅಂತಕ್ಕಂಥ ಆಶಯ ನಮ್ಮದು. ಹಾಗಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ತಿಳಿಸ್ತೇನೆ. ಸರ್, ನಿಮಗೆ ಅಭಿನಂದನೆಗಳು ಸರ್. ಭಾಳ ಥ್ಯಾಂಕ್ಸ್ ವೆಂಕಟೇಶ್. ಇದು ನಾನೇ ಆಗಬೇಕು ಅಂತ ಬಯಸಿದ್ದಲ್ಲ. ಸುಮಾರು 4 ಡಿಕೇಡ್ಸಿಂದ ಕನ್ನಡದಲ್ಲಿ ಏನು ಹೇಳ್ತಾರಪ್ಪ ಡಿಕೇಡ್ಸ್ಗೆ 4 ದಶಕಗಳಿಂದ ಸಾಹಿತ್ಯ ವಲಯದಲ್ಲಿ ನನಗೆ ರಾಜಕೀಯ ಮತ್ತು ಸಾಹಿತ್ಯದ ಎಲ್ಲರೂ ಪರಿಚಿತರು. ಲಂಕೇಶ್, ಅನಂತಮೂರ್ತಿ, ಅನನ್ಯ ಕೃಷ್ಣ, ದೇವನೂರು ಮಹಾದೇವ, ಚಂದ್ರಶೇಖರ್ ಪಾಟೀಲ್, ಸಿದ್ಧಲಿಂಗಯ್ಯ, ಡಿ.ಆರ್. ನಾಗರಾಜ, ಹನುಮಂತಯ್ಯ, ಎಲ್ಲರೂ ನಾವು ಈ ರಾಜ್ಯದಲ್ಲಿ ಬದಲಾವಣೆಗೋಸ್ಕರ ಈ 4 ದಶಕಗಳಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ನಾನು SSLC PUC ಇಂದನೂ ಒಂದು ರಿಬೆಲ್, ಸಮಾಜದ ವಿರುದ್ಧ ರಿಬೆಲ್ ಕ್ಯಾರೆಕ್ಟರಾಗಿ ಬೆಳೆದಿರೋದ್ರಿಂದ ಅಧಿಕಾರ ಇರಲಿ ಬಿಡಲಿ ಎಲ್ಲರ ಸಂಬಂಧ ಜಾಸ್ತಿ. ಸಾಮಾನ್ಯ ಸಾಹಿತಿಗಳು ಮತ್ತು ಇವರು ಸಿಸ್ಟಮ್ ವಿರುದ್ಧ ಇರ್ತಾರೆ. ಅದ್ರಲ್ಲಿ ನಾನು ಒಬ್ಬ ಭಾಗಿ. ನಾನೇನು ಸಾಹಿತಿನೂ ಅಲ್ಲ, ನಾನೇನು ದೊಡ್ಡ ಬರಹಗಾರನೂ ಅಲ್ಲ. ಇವರೆಲ್ಲರೂ ಸೇರಿ ನನ್ನ ಅಧ್ಯಕ್ಷನ್ ಮಾಡಿದ್ದಾರೆ. ನಾನೇನೋ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಅದು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಣತೆ ಹಚ್ಚುತ್ತೇನೆ ನಾನು ಕತ್ತಲನ್ನು ಗೆಲ್ಲಬೇಕೆಂಬ ಜಿದ್ದಿನಿಂದಲ್ಲ ಎನ್ನುವ ಮೂಲಕ ಬೆಳಕನ್ನು ನೀಡುವ ಸಂದೇಶವನ್ನು ಈ ನೆಲಕ್ಕೆ ನೀಡಿದ ಒಬ್ಬ ಮಹತ್ತರ ಕನ್ನಡದ ಕವಿ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪನವರ ಪ್ರತಿಷ್ಠಾನಕ್ಕೆ ನೂತನ ಸಾರಥಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಈ ಹೊತ್ತು ನೇಮಕ ಮಾಡಿದೆ. ಬಹುಶಃ ಕಳೆದ ಕೆಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ 10 ಹಲವು ಕಾರ್ಯಕ್ರಮಗಳನ್ನು ಮತ್ತೆ ಅನುಷ್ಠಾನಕ್ಕೆ ತಂದು ಪ್ರತಿಷ್ಠಾನಕ್ಕೆ ಒಂದು ಕಾಯಕಲ್ಪ ನೀಡುವ ಹೊಣೆಗಾರಿಕೆಗೆ ಮೋಹನ್ ಕುಮಾರ್ ಕೊಂಡಜ್ಜಿಯವರು ಸಮರ್ಥವಾದ ನಾಯಕತ್ವವನ್ನು ನೀಡ್ತಾರೆ. ಮತ್ತು ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ ಪ್ರತಿಷ್ಠಾನದ ಮೂಲಕ ಒಂದು ಹೊಸ ಬಗೆಯ ಚಿಂತನೆಗಳನ್ನು ಹುಟ್ಟುಹಾಕುವ ಪರಿಕ್ರಮಕ್ಕೆ ಅವರು ಮುಂದಾಗ್ತಾರೆ ಎನ್ನುವ ಆಶಾಭಾವ ಅವರನ್ನು ಪ್ರೀತಿಸುವ ಎಲ್ಲರದ್ದೂ ಕೂಡ ಆಗಿದೆ. ಸರ್ಕಾರ ಬಹುಶಃ ಒಂದು ಅತ್ಯುತ್ತಮವಾದ ನಿರ್ಧಾರವನ್ನು ಮಾಡುವ ಮೂಲಕ ಡಾಕ್ಟರ್ GSS ಅಂತಹ ಮಹತ್ತರ ಕವಿಯನ್ನು ಈ ನಾಡಿನ ಮುಂದಿನ ಪೀಳಿಗೆಗಳಿಗೂ ಕೂಡ ಸ್ಮರಿಸಿಕೊಳ್ಳುವಂತಹ ಒಂದು ಕೆಲಸ ಮಾಡುವ ಉದ್ದೇಶಕ್ಕೆ ಮೋಹನ್ ಕೊಂಡಜ್ಜಿ ಅವರನ್ನು ಆಯ್ಕೆ ಮಾಡಿದೆ. ಇದೊಂದು ಸ್ತುತ್ಯಾರ್ಹವಾದ ಕ್ರಮ. ನಮ್ಮ ಅಭಿನಂದನೆಗಳು ಸರ್ ತಮಗೆ. ಥ್ಯಾಂಕ್ ಯು.